Yes, SSLC preparatory timetable is out. Yes, this is a very good news to some people. It's a bad news to some people. But ನಿಮಗೆ ನಾನು ಹೇಳ್ತೇನೆ ಇವತ್ತು ಯಾವ ಡೇ ಯಾವ ಸಬ್ಜೆಕ್ಟ್ ಇದೆ ಮತ್ತೆ ಯಾವ ಥರ ಇದನ್ನ ಟೈಮ್ ಟೇಬಲ್ ಮಾಡ್ಕೋಬೇಕು ಮತ್ತೆ ಬೆಸ್ಟ್ ಸ್ಟ್ರಾಟಜಿ ಹೇಳ್ಕೊಡ್ತೇನೆ ನಿಮಗೆ ಯಾವ ಥರ ನೀವು ಪರ್ಫೆಕ್ಟ್ ಆಗಿ 625 ಔಟ್ ಆಫ್ 625 ಸ್ಕೋರ್ ಮಾಡ್ಕೋಬಹುದು. ಸೊ ಡೋಂಟ್ ಮಿಸ್ ಇಟ್ ಔಟ್. ಸ್ಟೇ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಪ್ಲಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ and share it with your all friends so that even they will get to know that when is your preparatory exams and which are those subjects which days. Clear? So start ಮಾಡೋಣ ಫಾಸ್ಟ್ ಆಗಿ. ಏನಪ್ಪ preparatory timetable? First is it is going to start from 5th of January to 10th of January. Clear? 10th of January ತನಕ ಎಕ್ಸಾಮ್ ಇದೆ. ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಯಾವಾಗ ಎಕ್ಸಾಮ್ಸ್ ಇದೆ ಅಂತ. ಓಕೆ, 5th to 10th ಒಂದು ಫಾರ್ ಪ್ರಿಪರೇಟರಿ ಫಸ್ಟ್ ಇದೆ ಅಂತ ನಿಮಗೆ ಗೊತ್ತಿದೆ. ಬಟ್ ಯಾವ ಸಬ್ಜೆಕ್ಟ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಐ ಗೆಸ್ಸು. ಸೊ ಅದಕ್ಕೆ ನಿಮಗೆ ಇವತ್ತು ನಾನು ಸಬ್ಜೆಕ್ಟ್ ಹೇಳ್ತೇನೆ, ಆಯ್ತಾ? ಸೊ ಫಸ್ಟ್ ಇಸ್ ಅಬೌಟ್ 5th of January. ಓಕೆ, 5th of January ನಲ್ಲಿ ಫಸ್ಟ್ ಎಕ್ಸಾಮ್ ಇದೆ. ಯಾವುದಪ್ಪ ಅದು ಸಬ್ಜೆಕ್ಟ್ ಅಂದರೆ ದಟ್ ಇಸ್ ಪ್ರಥಮ ಭಾಷೆ. ದಟ್ ಇಸ್ ಕನ್ನಡ ಇರುತ್ತೆ, ಇಲ್ಲಾಂದ್ರೆ ಯಾರಿಗೆ ಉರ್ದು ಇರುತ್ತೆ ಉರ್ದು, ಇಂಗ್ಲಿಷ್ಗೆ ಯಾರು ಇರುತ್ತೆ ಇಂಗ್ಲಿಷು. ಕ್ಲಿಯರಾ? ಆದ ತಕ್ಷಣ ಸಿಕ್ಸ್ತ್ಗೆ ಸೈನ್ಸ್ ಇದೆ. ಇವನ್ ನಾನು ಇಂಗ್ಲಿಷ್ನಲ್ಲಿ ಬೇಕಂದ್ರೆ ಇಂಗ್ಲಿಷ್ನಲ್ಲಿನೂ ಬರೆದು ಕೊಡ್ತೇನೆ. ಓಕೆ, ಇಲ್ಲಿ ಕನ್ನಡ ಇದೆ. ಯಾರ್ದು ಕನ್ನಡ ಇದೆ ಕನ್ನಡ ಅವ್ರಿಗೆ ಸೈನ್ಸ್ ಇದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸೈನ್ಸ್. ಸೊ ಈ ವಿಜ್ಞಾನ ಅಂದ್ರೆ ಸೈನ್ಸು. ಸೊ ವೆನ್ಸ್ಡೇ 7th. ಸೊ 6th ಆದ ತಕ್ಷಣ 7th ನಲ್ಲಿ ದ್ವಿತೀಯ ಭಾಷೆ. ದಟ್ ಇಸ್ ಗೋಯಿಂಗ್ ಟು ಬಿ ಇಂಗ್ಲಿಷ್ ಆರ್ ಕನ್ನಡ. ಸ್ವಲ್ಪ ಮಂದಿ ಇಂಗ್ಲಿಷ್ ತಗೊಂಡಿರ್ತಾರೆ, ಸ್ವಲ್ಪ ಮಂದಿ ಕನ್ನಡ ತಗೊಂಡಿರ್ತಾರೆ. ಅದಕ್ಕೆ ದ್ವಿತೀಯ ಭಾಷೆ ಮೀನ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಟ್ ಇಸ್. ಓಕೆ, ಸೊ ಅದು ಯಾವುದು ವೆನ್ಸ್ಡೇ, ಆಯ್ತಾ? ಸೊ ನೆಕ್ಸ್ಟ್ ಥರ್ಸ್ಡೇ ದಟ್ ಇಸ್ ಆನ್ 8th of January you are going to get a math subject. Okay, so math subject is on 8th of January. Done. So next comes the Friday is going to come on 9th of January ನಲ್ಲಿ ಯಾವ ಎಕ್ಸಾಮ್ ಇರುತ್ತೆ? ತೃತೀಯ ಭಾಷೆ. ದಟ್ ಇಸ್ ಹಿಂದಿ, ಕನ್ನಡ ಆರ್ ಇಂಗ್ಲಿಷ್. ಸ್ವಲ್ಪ ಮಂದಿ ಹಿಂದಿ ತಗೊಂಡಿರ್ತಾರೆ, ಇಂಗ್ಲಿಷ್ ಮತ್ತೆ ಕನ್ನಡ ತಗೊಂಡಿರ್ತಾರೆ. ಅದರ ಪ್ರಕಾರ ಇಟ್ ಇಸ್ ಗೋಯಿಂಗ್ ಟು ಕಮ್. ತೃತೀಯ ಭಾಷೆ ಮೀನ್ಸ್ ಥರ್ಡ್ ಲ್ಯಾಂಗ್ವೇಜ್. ಕ್ಲಿಯರ್? ನೆಕ್ಸ್ಟ್ ಶನಿವಾರ ದಟ್ ಇಸ್ 10th of January ಸಜ್ಞಾನ ವಿದ್ಯಾರ್ಥಿ ಮೀನ್ಸ್ SST ಆರ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ಕ್ಲಿಯರಾ? ಸೊ ಎಲ್ಲರಿಗೂ ಗೊತ್ತಿರಬೇಕು 5th to 10th ಯಾವ್ಯಾವ ಎಕ್ಸಾಮ್ ಇದೆ ಅಂತ ಗೊತ್ತಾಯ್ತು. ಫಸ್ಟ್ ಲ್ಯಾಂಗ್ವೇಜು, ಅದಾದ ತಕ್ಷಣ ಸೈನ್ಸು, ಅದಾದ ತಕ್ಷಣ ಸೆಕೆಂಡ್ ಲ್ಯಾಂಗ್ವೇಜು, ದೆನ್ ಆಫ್ಟರ್ವರ್ಡ್ಸ್ ಮ್ಯಾಥ್ಸ್ ಆದ ತಕ್ಷಣ ಥರ್ಡ್ ಲ್ಯಾಂಗ್ವೇಜು, ಮತ್ತು ಆದ ತಕ್ಷಣ ಸೋಷಿಯಲ್ ಸೈನ್ಸು. ಇಟ್ ಮೀನ್ಸ್ ವಾಟ್, ನಿಮಗೆ ಒಂದೊಂದು ದಿನ ಈಸಿ ಸಬ್ಜೆಕ್ಟ್ ಇದೆ, ಒಂದೊಂದು ದಿನ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆ. ನನಗೆ ಗೊತ್ತು ಸ್ವಲ್ಪ ಮಂದಿಗೆ ಲ್ಯಾಂಗ್ವೇಜಸ್ ಡಿಫಿಕಲ್ಟ್ ಆಗುತ್ತೆ ಅನ್ನೋದು, ಬಟ್ ಇಟ್ ಇಸ್ ವೆರಿ ಈಸಿ ಸ್ಟ್ರಾಟಜಿ ವಿಚ್ ಯು ಕ್ಯಾನ್ ಯೂಸ್ ಇಟ್. ಕ್ಲಿಯರಾ? ಸೊ ಅದಕ್ಕಿಂತ ಮುಂಚೆ ಹೇಗೆ ಟೈಮ್ ಟೇಬಲ್ ಹಾಕೋಬೇಕು ಅನ್ನೋದು ಸ್ಟಾರ್ಟ್ ಮಾಡಿ. ಹೀಗೆ ಸದ್ಯ ಸ್ಟಾರ್ಟ್ ಮಾಡ್ಬೇಕು. ನೀವು ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಆಯ್ತಾ? ನೆಕ್ಸ್ಟ್ ಇಸ್ ವಿಚ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ನೆಕ್ಸ್ಟ್. ದಟ್ ಇಸ್ ಗೋಯಿಂಗ್ ಟು ಬಿ ಆನ್ ಮಂಗಳವಾರ. ದಟ್ ಇಸ್ ಗೋಯಿಂಗ್ ಟು ಬಿ ಟ್ಯೂಸ್ಡೇ. ಫಸ್ಟ್ ಇರೋದು 27th of January. ಸೊ 27th of January ಫಸ್ಟ್ ಇರೋದು ಯಾವಾಗ? 5th to 10th ಆದ ತಕ್ಷಣ ಡೈರೆಕ್ಟ್ಲೇ ಇರೋದು 27th of January. ಮೀನ್ಸ್ ವಾಟ್, ನಿಮ್ಮ ಸೆಕೆಂಡ್ ಪ್ರಿಪರೇಟರಿಗೆ ಪ್ರಿಪೇರ್ ಮಾಡಲಿಕ್ಕೆ ಟೈಮ್ ಇದೆ. ನಿಮಗೆ 2 ವಾರ ಟೈಮ್ ಇದೆ. ಆ 2 ವಾರದಲ್ಲಿ ಸರಿಯಾಗಿ ಕುಂತು ಓದ್ಬೇಕು ನೀವು, ಆಯ್ತಾ? ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್ ಅಟ್ ದಟ್ ಟೈಮ್. ಸೊ ನೆಕ್ಸ್ಟ್ ಕಮ್ಸ್ ವಾಟ್, ಮಂಗಳವಾರ. ದಟ್ ಇಸ್ ಗೋಯಿಂಗ್ ಟು ಬಿ 27th of January. ಫಸ್ಟ್ ಟು ಪ್ರಥಮ ಭಾಷೆ, ದಟ್ ಇಸ್ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಪ್ರೆಸೆಂಟ್. ಸೊ ದಟ್ ಇಸ್ ಗೋಯಿಂಗ್ ಟು ಬಿ Wednesday 28th of January. that is going to be the science. So Thursday 29th of January ಅದು ಯಾವ್ದಿರುತ್ತೆ? ದ್ವಿತೀಯ ಭಾಷೆ, that is second language. Friday that is 30th, that is going to be math subject will be there. Shanivara that is Tritiya subject, that is third language. And you have a gap on February 1st ಗೆ ನಿಮಗೆ ಸುಟಿ ಇರುತ್ತೆ. ಆದ ತಕ್ಷಣ ನಿಮ್ಮದು ಸೋಷಿಯಲ್ ಸೈನ್ಸ್ ಇದೆ. ನಿಮಗೆ ಒಂದಿನ ಸಿಗುತ್ತೆ ಸೋಷಿಯಲ್ ಸೈನ್ಸ್ ಓದಲಿಕ್ಕೆ. ಯಾರಿಗೆ ಸೋಷಿಯಲ್ ಸೈನ್ಸ್ ಡಿಫಿಕಲ್ಟ್ ಇದೆ ಅವರು ಒಂದಿನ ಇಟ್ಕೋಬಹುದು ರಿವಿಷನ್ ಮಾಡಲಿಕ್ಕೆ. ಕ್ಲಿಯರಾ? ಸೊ ಇದು ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮು. ಥರ್ಡ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗೋದು February 23rd ಇಂದ. ನಿಮಗೆ ಗೊತ್ತಿರಬೇಕು ಆಲ್ರೆಡಿ. ಸೊ ಯಾವುದಿದೆ ಫಸ್ಟು, ಅದು ಫಸ್ಟ್ ಲ್ಯಾಂಗ್ವೇಜ್ ಅಗೇನ್. ಓಕೆ, ಟ್ಯೂಸ್ಡೇ ಇರೋದು 24th ಇದೆ. ಅದು ಯಾವಾಗಿದೆ? ಸೈನ್ಸು. ಸೊ ಬುಧವಾರ ದಟ್ ಇಸ್ 25th of February, that is going to be a second language. So Thursday that is 26th of February, maths ಇದೆ. Then afterwards Friday 27th of February, that is going to be third language. ಮತ್ತೆ next year February ನಲ್ಲಿ 28 days ಇದೆ. ಅದು ಸಲಾಗಿ 28th of February, that is Saturday, that you are going to have a social science. Means what, you don't have a time for studying for the third. Means ಸುಟಿ ಇಲ್ಲ ನಿಮಗೆ.
ಬರೀ ಸೆಕೆಂಡ್ ಪ್ರಿಪರೇಟಿಗೆ ಅಷ್ಟೇ ಸುಟಿ ಇರೋದು, ಥರ್ಡ್ ಪ್ರಿಪರೇಟಿಗೆ ಸುಟಿ ಇಲ್ಲ ನಿಮ್ಮದು, ಆಯಿತಾ. ಸೊ ದಿಸ್ ಇಸ್ ಆ್ಯಕ್ಚುಲಿ ಟೈಮ್ ಟೇಬಲ್. ಒಂದು ನೆನ್ಪಿಟ್ಕೊಂಡ್ಬಿಡಿ, ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಇರುತ್ತೆ, ಆಮೇಲೆ ಸೈನ್ಸ್ ಇರುತ್ತೆ, ಸೈನ್ಸ್ ಆದ ತಕ್ಷಣ ಯು ವಿಲ್ ಬಿ ಹ್ಯಾವಿಂಗ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಆದ ತಕ್ಷಣ ನಿಮ್ಮದು ಥರ್ಡ್, ದಟ್ ಇಸ್ ಗೋಯಿಂಗ್ ಟು ಬಿ ಮ್ಯಾಥ್ಸ್ ಸಬ್ಜೆಕ್ಟ್, ದೆನ್ ಆಫ್ಟರ್ವರ್ಡ್ಸ್ ದ ಥರ್ಡ್ ಲ್ಯಾಂಗ್ವೇಜ್, ದೆನ್ ಆಫ್ಟರ್ವರ್ಡ್ಸ್ ಸೋಷಿಯಲ್ ಸೈನ್ಸ್. ಕ್ಲಿಯರ್. ಸೊ ಈ ಪ್ರಕಾರ ನೀವು ಟೈಮ್ ಟೇಬಲನ್ನು ಹಾಕಬೇಕು, ಯಾವಾಗ ಯಾವ ರಿವಿಷನನ್ನು ಓದಬೇಕು ಅನ್ನೋದು. ಸೊ ಇದನ್ನು ಮಿಸ್ ಮಾಡಬೇಡಿ, ಟೈಮ್ ಟೇಬಲನ್ನು ಹಚ್ಚಬೇಡಿ ನಿಮ್ಮ ರೂಮ್ ಮುಂದೆ ನೀವು ಎಲ್ಲಿ ಕುಂತರ ಸ್ಟಡಿ ಮಾಡಲಿಕ್ಕೆ ಅಲ್ಲಿ ಹಚ್ಕೊಂಬೇಡಿ, ಎದ್ದ ತಕ್ಷಣ ಅದನ್ನೇ ನೋಡಬೇಕು. ರಿಯಾಲಿಟಿ ಆಗಬೇಕಲ್ಲ, ಪ್ರಿಪರೇಟರಿ ಬರ್ತಿದೆ ನಾನು ಓದಬೇಕು ಅನ್ನೋದು. ಸೊ ಈಗ ಪ್ರಿಪ್ರೇಷನ್ ಅಂತೂ ಸ್ಟಾರ್ಟ್ ಮಾಡಬೇಕು ಈಗ ಸದ್ಯ, ರೈಟ್. ಸೊ ಈಗ ಯಾರು ಸ್ಟಾರ್ಟ್ ಮಾಡಿಲ್ಲ, ಯಾರಿಗೆ ಅನಿಸ್ತಿದೆ ಅಲ್ಲ FA4 ಇದೆ ಮ್ಯಾಮ್ ಅದಕ್ಕೆ ಓದ್ತಿದ್ದೆ ಟೈಮ್ ಸಿಗಲಿಲ್ಲ ಅನ್ನೋದು, ಐ ನೋ, ಐ ಅಗ್ರಿ, ಎಲ್ಲ ಸ್ಕೂಲಲ್ಲಿ FA4 ನಡೀತಿದೆ, ಬಟ್ ಫಾಸ್ಟಾಗಿ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕೀಗ. ಯಾವ್ಯಾವ ಹಳೆ ಚಾಪ್ಟರ್ಸನ್ನು ಓದಿದಾರಲ್ಲ ಮಿಡ್ ಟರ್ಮ್ಸ್ಗೆ ಅವ್ನು ಸ್ಟಾರ್ಟ್ ಮಾಡಬೇಕು ರಿವೈಸ್ ಮಾಡಲಿಕ್ಕೆ, ಅಂದ್ರೆ ನಿಮಗೆ ಈಸಿ ಆಗೋದು. ಬಟ್ ನಮ್ಮ ವೇದಾಂತ ಇಸ್ ಆಲ್ರೆಡಿ ಹೆಲ್ಪಿಂಗ್ ಯು ಪೀಪಲ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ನಮ್ಮ ಚಾನಲ್ನಲ್ಲಿ ಎಲ್ಲ ಕಂಪ್ಲೀಟ್ಲಿ ಫ್ರೀ ಇದೆ, ಪ್ಲಸ್ ವಿ ಆರ್ ಗಿವಿಂಗ್ ಯು ಆಲ್ ದ ಲೆಕ್ಚರ್ಸ್ ಫಾರ್ ದ ರಿವಿಷನ್ ಪರ್ಪಸ್, ಎಲ್ಲ ಒನ್ ಶಾರ್ಟ್ಸ್ ಕೊಡ್ತಿದ್ದೇವೆ, ಪ್ಲಸ್ LBA ಬೇಸ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿದ್ದೇವೆ. ಅದನ್ನ ಕುಂತು ಓದಿ ಈಸಿ ಆಗುತ್ತೆ ಎಲ್ಲ ಸಬ್ಜೆಕ್ಟು. ಕ್ಲಿಯರಾ. ಸೊ ಈ ಫಸ್ಟ್ ಡೇಸ್ ಟೈಮ್ ಟೇಬಲ್ ಇದೆ, ಹಾಫ್ ವರ್ಕ್ ಆಗಿದೆ ಆಲ್ರೆಡಿ ನಿಮ್ಮದು. ಗೌರ್ಮೆಂಟ್ದವರಂತೂ ಎಲ್ಲ ಮಾಡಿದ್ದಾರೆ, ಈಗ ನಿಮ್ಮ ಕೆಲಸ ಏನು ಮಾಡಬೇಕು ಅನ್ನೋದು. ಸೊ ನೆಕ್ಸ್ಟ್ ಫಿನಿಶ್ ಓನ್ಲಿ ದಟ್ ಡೇ ಸಬ್ಜೆಕ್ಟ್. ಫಿನಿಶ್ ಓನ್ಲಿ ಆನ್ ದಟ್ ಡೇ ಸಬ್ಜೆಕ್ಟ್ ಮೀನ್ಸ್ ಇವತ್ತೇನಿದೆ ಅಲ್ಲ, ಯಾವ್ದು ಓದ್ಬೇಕಂತ ಡಿಸೈಡ್ ಮಾಡಿದರೆ ಅದು ಮುಗಿಸ್ಕೊಂಡು ಮಲ್ಕೊಳ್ಳಿ. ಓಕೆ, ನಾಳೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ನಾಳೆ ಅನ್ಕೋತು ಪ್ರಿಪರೇಟರಿ ಎಕ್ಸಾಮೇ ಬಂದ್ಬಿಡುತ್ತೆ. ಕ್ಲಿಯರಾ. ನೆಕ್ಸ್ಟ್ ರೀಡ್ ರಿವೈಸ್ ಕ್ವಿಕ್ ಟೆಸ್ಟ್ ಡೈಲಿ. ಸೊ ರೀಡ್ ರಿವೈಸ್ ಕ್ವಿಕ್ ಟೆಸ್ಟ್ ಡೈಲಿ ಅಂದರೆ ಏನು ಓದಬೇಕು, ಯಾವ್ದ್ರನ್ನ ರಿವೈಸ್ ಮಾಡಬೇಕು, ಮತ್ತು ಕ್ವಿಕ್ ಟೆಸ್ಟ್ ಯಾವ್ದ್ರ ಬಗ್ಗೆ ಮಾಡಬೇಕು, ನಿಮಗೆ ಯಾವ ಡಿಫಿಕಲ್ಟ್ ಆಗ್ತಿದೆ ಸಬ್ಜೆಕ್ಟು ಅದನ್ನ ಚೆನ್ನಾಗಿ ಕುಂತು ರಿವೈಸ್ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್ ವಿತೌಟ್ ಸೇಯಿಂಗ್ ಯು ಕ್ಯಾನ್ ರೈಟ್ ಇಟ್. ಆಯ್ತಾ. ನೆಕ್ಸ್ಟ್ ಸ್ಟಡಿ ಹೋದ್ರೆ ಕಾನ್ಫಿಡೆನ್ಸ್ ಔಟ್ ಬರುತ್ತೆ, ದಾಟ್ ಇಸ್ ಫಿಕ್ಸ್. ಚೆನ್ನಾಗಿ ಕುಂತ ಹೋದ್ರೆ ಕಾನ್ಫಿಡೆನ್ಸ್ ಆರಾಮಾಗಿ ಬರುತ್ತೆ. ಯಾವುದೋ ಒಂದು ಮ್ಯಾಥ್ಸ್ ಸಾಲ್ವ್ ಮಾಡ್ತಿದ್ರೆ ಪ್ರಾಬ್ಲಮ್ಮು ಅದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಯ್ತಪ್ಪ, ನೋಡಲ್ದೇ ಬರೆದ್ಬಿಟ್ರಿ ನೀವು, ಯು ನೀಡ್ ಟು ಬಿ ಹ್ಯಾಪಿ, ರೈಟ್. ಜಸ್ಟ್ ಟ್ಯಾಪ್ ಯುವರ್ ಸೆಲ್ಫ್, ಯು ವಿಲ್ ಬಿ ವೆರಿ ಹ್ಯಾಪಿ. ದೆನ್ ಅದರಿಂದ ನಿಮ್ದು ಬೂಸ್ಟ್ ಆಗುತ್ತೆ ಸ್ಟಡಿ ಮಾಡಲಿಕ್ಕೆ. ಕ್ಲಿಯರಾ. ನೆಕ್ಸ್ಟ್ ಯು ಸ್ಟಿಲ್ ಹ್ಯಾವ್ ಅ ಟೈಮ್ ಲೈಕ್ ರಿಮೈನಿಂಗ್ ಡೇಸ್ ಇಸ್ ಈಕ್ವಲ್ ಟು ಬೂಸ್ಟರ್ ಓದಬೇಕು. ದಟ್ ಇಸ್ ಟೈಮ್ ಟೇಬಲ್ ಫಾಲೋ ಮಾಡಿದರೆ ಟೆನ್ಷನ್ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಝೀರೋ. ಎಸ್, ಟೈಮ್ ಟೇಬಲ್ ಏನು ಇಟ್ಕೋತೀರಾ ಅದ್ರ ಪ್ರಕಾರ ಓದಿ, ನಿಮ್ಮ ಟೆನ್ಷನ್ ಝೀರೋ ಆಗುತ್ತೆ. ಮೀನ್ಸ್ ಇವತ್ತು ನಾನು ಏನು ಸಬ್ಜೆಕ್ಟ್ ಮಾಡಬೇಕು ಅದನ್ನು ಮಾಡಿಬಿಟ್ರೆ ನಾಳೆ ಅದನ್ನು ಟೆನ್ಷನ್ ತೊಗೊಳಕ್ಕೆ ನೆಸೆಸಿಟಿ ಇಲ್ಲ. ಮೀನ್ಸ್ ವಾಟ್, ನಾನು ಇವತ್ತಿನ ಕೆಲಸ ನಾನು ಮುಗಿದಿದೆಪ್ಪ, ದಟ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಲೀಪ್ ಸಿಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಸ್ಲೀಪ್ ಸಿಕ್ಕಿಬಿಟ್ರೆ ಆಯಿತು, ಮಾರ್ನಿಂಗ್ ನೀವು ಫ್ರೆಶ್ ಆಗಿ ಹೇಳ್ತೀರಾ. ಸೊ ಇದು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಿಯರಾ. ಸೊ ದಟ್ ಇಸ್ ಬಿಲೀಫ್, ನಾನು ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ನೀವು ಯಾವಾಗ ಮಾಡ್ತೀನಿ ಅಂತ ತಲೆಗೆ ಇಟ್ಕೋತಿರಲ್ಲ ಅವಾಗ ಅಷ್ಟೇ ಆಗೋದು. ಸೊ ನೀವು ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. SSLC ನಲ್ಲಿ ಶಾರ್ಟ್ ಆಗಿ 625 ಬಿದ್ದೇ ಬೀಳುತ್ತೆ. ಸೊ ಟಿಲ್ ದೆನ್ ಸಿ ಯು ಫಾರ್ ದ ನೆಕ್ಸ್ಟ್ ವಿಡಿಯೋ. ಪ್ಲಸ್ ಮೇಕ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಮೇಕ್ ಯುವರ್ ಸೆಲ್ಫ್ confidence, increase your confidence. Best of luck for your preparatory exams also. See you everyone.